ಒಂದು ನಿಮಿಷ ಇರಲ್ಲ. ನೀವು ಯಾರ್ಯಾರು ತಾವು ಪ್ರಶ್ನೆ ಕೇಳಿದ್ರು ಅವ್ರಿಗೆಲ್ಲ ಫೋನ್ ಮಾಡಿ ಉತ್ತರ ಹೇಳ್ಬಿಡಿ. ಆಮ್ಯಾಗ ನನ್ನ ತಲೆ ತಿಂತಾರೆ. ಓ ಸರಿ ಸರಿ ಏನ ನಮ್ಮೂರ್ನಾಗ ನಾನೊಬ್ನೇ ಜಾಣ, ನಾನಂದ್ರೆ ನಮ್ಮೂರಿಗೆ ಪ್ರಾಣ. ಅದಕ್ಕೆ ಹೆಂಗೆ ನಾ ಆಡೋಕೆ ಬಾಯ್ ಬಿಟ್ರೆ ನಮ್ಮೂರ್ನಾಗ ನಾನೊಬ್ನೇ ಜಾಣ, ನಾನಂದ್ರೆ ನಮ್ಮೂರ್ಗೆ ಪ್ರಾಣ. ನಾ ಹಾಡೋಕೆ ಬಾಯ್ ಬಿಟ್ರೆ ಪಾಪನ ನೀವು ಹಿಂಗೆ ಕುಂತ್ಕೊಂಡ್ರೆ ಹೆಂಗೆ ಹೇಳಿ? ನಿಮ್ಮ ಗಂಡ ಶಾನೆ ಬುದ್ಧಿವಂತ ಅಂತ ನೀವು ಖುಷಿ ಪಡುದಿಲ್ವೇ? ನಮ್ಮರೆ ಎಲ್ಲಿ ಮಕ ತೋರಿಸಿ. ಅಯ್ಯಪ್ಪ ಆಂಜನೇಯ, ತುಂಬಾನೇ ಖುಷಿಯಾಗಿದ್ದೀರಾ ಅಲ್ವಾ? ಇರ್ಲಿ ಇರ್ಲಿ, ವಿದ್ಯಾಭ್ಯಾಸನೇ ಮುಖ್ಯ ಅಂತ ತೋರಿಸಿ ನಾನು ಗೆಲ್ತೀನಲ್ವಾ, ಅವತ್ತು ನೀವು ನನ್ನ ಮಾತು ಕೇಳಲೇಬೇಕು. ನಮ್ಮರೆ ಹಂಗೆಲ್ಲ ಏನೂ ಆಗಕ್ಕಿಲ್ಲ. ನೀವೇನೇನೋ ಮನ್ಸು ಹಚ್ಕೊಂಡು ತಲೆ ಕೆಡ್ಸ್ಕೊತಾ ಇದ್ದೀರ ಅಷ್ಟೇ. ಬಿಟ್ಬಿಡಿ ಐಸೇನಾ? ಇಲ್ಲ, ನಾನು ಒಂದು ಸಲ ನಿರ್ಧಾರ ಮಾಡಿದ್ರೆ ಅದನ್ನ ಮಾಡೇ ಮಾಡ್ತೀನಿ. ಇದು ಯಾಕೋ ಪಿಕ್ಚರ್ ಡೈಲಾಗ್ ಇದ್ದಂಗೆ ಐತಲ್ಲ. ಸರಿ, ನಾ ಮನೆ ಕತ್ತೀನಿ. ಗುಡ್ ನೈಟ್. ನೀವು? ನಿಮಗೆ ಕಲಿಸ್ತೀನಿ ಅಂತ ಡೈರಿಲಿ ಬರೆದು ಮಲ್ಕೋತೀನಿ. ಮಂಜಣ್ಣ ಇಲ್ಲಿ ನೋಡು, ಈ ವೈರಿಗೆ ಸಿಕ್ಸ್ಬೇಕು. ಏ ಬೇಡ ಬೇಡ ಬೇಡ, ಆಮೇಲೆ ಅಷ್ಟೇ ಮೋಟ್ರ್ ಡಮ್ ಅಂತೈತೆ. ಲೇ, ನಾನೇ ಏನು ಗೊತ್ತಿಲ್ಲ ಸುಮ್ಕೆ ಕುಂತೀವ್ನಿ, ನೀವು ಬೇರೆ ದಿಗ್ಲು ಬೀಳಿಸ್ಬೇಡಿ. ಲೇ ಏನ್ರಲ್ಲ, ಏನು ನಡೀತಿಲ್ಲಿ? ಓ ರಮಣ ಬಂದೆ. ಅಣ್ಣ, ಈ ಮೋಟ್ರು ಹೊಗೆ ಹೊಸ ತಗೋಬೇಕು ಅನ್ನಿಸ್ತೈತೆ. ಲೇ, ಇದು ಮೊನ್ನೆ ಅಲ್ವಲ್ಲ ತಗೊಂಡಿದ್ದು? ಎಲ್ಲ ಕಡೆ ಬೈಲಿ. ಕೊಡ್ಲ ಇಲ್ಲಿ. ರಾಮ ಅವರೇ. ಓಹ್ ನಮ್ಮರ, ನೀವ್ಯಾಕೆ ಬರೋಕೆ ಹೋದ್ರಿ ಇಲ್ಲಿಗೆ? ಬೆಳಗ್ಗೆ ನೀವು ಹೇಳಲೇ ಇಲ್ಲ, ತಿಂಡಿನೂ ತಿಂದೆ ಹಾಗೆ ಹೋಗಿದ್ದೀರಾ? ಅಯ್ಯೋ, ಅದು ಹೊಸಿ ಗಳ್ಳಿಗೆ ಸಮಯ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಅವಸರದಲ್ಲಿ ಬಂದ್ಬಿಟ್ಟೆ. ಏನಾಯ್ತು? ಅದು ಹೊಸಿ ರಿಪೇರಿ ಬಂದ್ಬಿಟ್ಟೈತೆ, ಅದಕ್ಕೆ ನೋಡ್ತಾ ಅವನಿ.
ನಮ್ಮರೆ ಮತ್ತೆ ನೀವು ಓದಿರೋರು ಇಷ್ಟೊಂದು ಜನ ಇದ್ದೀರಲ್ಲ, ನೀವು ಬಂದು ಹೊಸಿ ಸಹಾಯ ಮಾಡಬಾರ್ದೆ? ಅದೇನಲ್ಲ ಮಂಜ? ಹಾಂ ಹ್ಞೂ ನಮ್ಮರೆ ನೀವಾರ ಮಾಡಬಾರ್ದೆ? ಅಲ್ಲ, ವಿದ್ಯಾಭ್ಯಾಸನೇ ಮುಖ್ಯ ಅಂತ ಹೇಳ್ತೀರಿ, ಒಂದು ಮೋಟ್ರ್ ರಿಪೇರಿ ಮಾಡೋಕ್ಕಾಗಿಲ್ವೇ? ಇಲ್ಲ ಹ್ಞೂ ಯಾರು ಹೇಳಿದ್ದು ಆಗಲ್ಲ ಅಂತ? ಬನ್ನಿ ಈ ಕಡೆ. ಆಯ್ತು ಬನ್ನಿ. ಹ್ಞೂ ಮಾಡಿ ಮಾಡಿ. ನಮ್ಮರ ಬನ್ನಿ ಈ ಕಡೆ ಬನ್ನಿ, ಹೇಳ್ತೀನಿ. ಮಂಜ ಈಗ ಹೋಗಿ ಚುಚ್ಚಾಕ್ಲಾ, ಬರ್ ತಕ ಹೋಗು. ಲೇ ಮಂಜ ಹಾಕೋ. ಲೇ ಮಂಜ ಸಾಕು, ಆಫ್ ಮಾಡ್ಲಾ? ಲೇ ಮಂಜ ಬಾ, ಬಿರ್ನಿ ಇಳಿಸುಮ, ಬಾ ಕಡೆ ಕೈ ಹಾಕು. ಓರ್ಲಾ ಕಡೆಗೆ ಹೋಗಿ. ಹಾಂ ಮತ್ತೆ ಓಹೋ ಏನ್ರಣ್ಣ ಎಲ್ಲ ಹಿಂಗೆ ತೋಟದಾಗ ಬಂದ್ಬಿಟ್ಟಿದ್ದೀರಿ? ಅಣ್ಣ ಇದಕ್ಕೆ ನ್ಯಾಯ ನೀವೇ ಹೇಳಬೇಕು. ಯಾಕೆ ರಮೇಶ್ ಅಣ್ಣ ಏನಾಯ್ತು? ಇವರಿಬ್ರು ಹಣಕಾಸು ವ್ಯವಹಾರದಲ್ಲಿ ಕಿತ್ತಾಡ್ಕೊಂಬಿಟ್ಟಿದ್ದಾರೆ. ಸಾಹೇಬ್ರ ಹಟ್ಟಿಗೆ ಹೋದೋ ನ್ಯಾಯ ಕೇಳೋಣ ಅಂತೇಳಿ ಅವ್ರು ಇರಲಿಲ್ಲ, ನಿಮ್ಮ ಹತ್ರನೇ ಬಂದವ ರಮಣರೇ. ಏನೋ ನೀವೇ ಒಂದು ನ್ಯಾಯ ತೀರ್ಮಾನ ಮಾಡಿಬಿಡಿ. ಸರಿ, ಈಗ ಏನಾಯ್ತು ಅಂತ ಹೇಳಿ. ನಾನು ಹೇಳ್ತೀನಿ ರಮಣ್ಣ, ಇಂಥವ ನನ್ನ ಜಾಗ ಅಡೆ ಇಟ್ಟು 60,000 ಬಡ್ಡಿಗೆ ತಗೊಂಡಿದ್ದೀನಿ, 2% ಬಡ್ಡಿಗೆ. 1 ವರ್ಷಗೆ ವಾಪಸ್ ಕೊಡ್ತೀನಿ ಕಳ್ಳ ಅಂತ ಹೇಳಿದ್ದೆ, ಇನ್ನು 8 ತಿಂಗಳಾಗೈತೆ ಅಷ್ಟೇ. ಹ್ಞೂ ಸರಿ. ಈಗ ನಾನು ದುಡ್ಡು ಕೊಡಕ್ಕೆ ಹೋದ್ರೆ ನನ್ನ ಜಾಗ ನಾನು ಮಾಡ್ತೀನಿ ಅಂತ ಕೂತಾನೆ ರಮಣ್ಣ. ಏ ಅದ್ಯಾಕಣೋ ಹಂಗೆ ಮಾಡ್ತಿದ್ಯಾ ನೀನು? ಪೂರ್ತಿ ಹಣ ಕೊಡಕ್ಕೆ ಹೇಳ್ರಿ ರಮಣ. ಅಣ್ಣ ನಾನು ಪೂರ್ತಿ ಕೊಡ್ತೀನಿ ಅಂತೀನಿ, ಆದರೆ ಇವನು 1 ಲಕ್ಷ ಕೊಡು ಅಂತಾನೆ. ಯಾಕೆ ಕೊಡಲ್ಲ? 1 ಲಕ್ಷ ಇಸ್ಕೊಂಡೆ, 1 ಲಕ್ಷ ಕೊಡ್ಬೇಕು. ನಾನು 8 ತಿಂಗಳಿಗೆ ವಾಪಸ್ ಕೊಡ್ತೀನಿ. ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ, ಇರಿ. ನೋಡೋಣ, ಅವ್ರು ಕಾಸು ಕೊಡ್ತೀನಿ ಅಂತ ಒಪ್ಕೊಂಡ್ಮ್ಯಾಕೆ ನೀವು ಜಾಗ ಮಾರಕೊಂಡ್ರೆ ತೆಪ್ಪು. ಈ ಕಾಸು ಕೊಡ್ತಾವ್ರಲ್ಲ ಇಸ್ಕೊಳ್ಳಿ. ನನಗೆ ಪೂರ್ತಿ ಹಣ ಬೇಕು. ಪೂರ್ತಿ ಅಂದ್ರೆ 1 ಲಕ್ಷ. ಮತ್ತೆ ಅದೇ ಹೇಳ್ತಾನೆ ನೋಡು ರಮಣ್ಣ. ಏಯ್ ಥಾ ಸುಮ್ಕಿರಿ. ಸುಮ್ಮನೆ ಇರಪ್ಪ, ರಾಮಣ್ಣರು ಹೇಳ್ತಾರೆ. ನಾನಾ? ನೀವೇ ಹೇಳ್ಬಿಡಿ ರಮಣ್ಣ. ರಮಣ್ಣ ಗಲಾಟೆ ಯಾಕೆ, ಲೆಕ್ಕಾಚಾರ ಮಾಡಿ ನೀವೇ ಹೇಳ್ಬಿಡಿ.
ರಮಣ ನಾನ್ ಲೆಕ್ಕಮ್ಮಣ್ಣನೇ. ಏನು ನೀನು ಮಾಡ್ತೀಯಾ? ಓ ಇದನ್ನ ಅದಕ್ಕೆ ಹೇಳ್ಕೊಟ್ಟವ್ರೆ. ಸಾಲ ಎಷ್ಟು? 60,000. ಬಡ್ಡಿ 8 ತಿಂಗಳಾಗೈತೆ ಅಲ್ಲೂರ. ಹ್ಞೂ ಅಣ್ಣ ನೀವು 60,000 ಜೊತೆಗೆ ಇನ್ನೂ 9,600 ರೂಪಾಯಿ ಕೊಟ್ರೆ ಸಾಕು. 1 ಲಕ್ಷ ಏನು ಬೇಡ. ಅಮ್ಮರೇ ಹುಡುಗ ಹೇಳಿ ಸರಿನಾ ಅಮ್ಮರೇ? ಬಾಲು ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಮೇಡಮೇ ಹೇಳಾಯ್ತು, ನಾನು 70,000 ಕೊಡ್ತೀನಿ, ನನ್ನ ಜಾಗ ನಂಗೆ ವಾಪಸ್ ಕೊಡಿ. ಬರ್ತೀನಮ್ಮಣ್ಣ, ಬರ್ತೀನಮ್ಮರೇ. ಆಯಿತು. ಲೇ ಸೂಪರ್ ಕಲ ಬಾಲು. ನೋಡ್ದಾರಮ್ಮಣ್ಣ, ಇಂಥ ಸಮಸ್ಯೆನೆಲ್ಲ ನಿಭಾಯಿಸೋಕ್ಕೆ ವಿದ್ಯಾಭ್ಯಾಸ ಬೇಕೇ ಬೇಕು ಅಲ್ವಾ? ಅದಕ್ಕೆ ರಾಮು ಅವರೇ, ಹೀಗೆ ಬಂದು ಕೂತ್ಕೊಂಡ್ರೆ ಏನರ್ಥ? ಬನ್ನಿ ತಿಂಡಿ ಮಾಡಿ. ನಂಗೆ ಬೇಡ. ಈಗ ಏನಾಯ್ತು? ಏನಿಲ್ಲ ಬಿಡಿ. ಅಲ್ಲ, ಆ ಹುಡುಗರು ಲೆಕ್ಕ ಮಾಡಿದ್ರೆ ಚಪ್ಪಾಳೆ ತಟ್ತೀರ ನೀವು? ಅಂದರೆ ನಂಗೆ ಲೆಕ್ಕ ಮಾಡಕ್ಕೆ ಬರೋಕ್ಕಿಲ್ಲ ಅಂತ ಆಡ್ಕತ್ತಿದ್ದೀರಾ? ರಾಮು ಅವರೇ, ನಿಮಗೆ ಬೇಜಾರು ಮಾಡಬೇಕು ಅಂತ ನಾನು ಹಾಗೆ ಮಾಡಲಿಲ್ಲ. ಅವನು ಲೆಕ್ಕ ಸರಿಯಾಗಿ ಮಾಡ್ದ, ಅದಕ್ಕೆ ಚಪ್ಪಾಳೆ ತಟ್ಟದೆ ಅಷ್ಟೇ. ನೀವು ಪೈಲ್ವಾನ್ರು, ತುಂಬ ಶಕ್ತಿವಂತರು, ಜೊತೆಗೆ ಯುಕ್ತಿನೂ ಮುಖ್ಯ ಅಲ್ವಾ? ಅಂದರೆ ನಂಗೆ ಬುದ್ಧಿಲ್ಲ ಅಂತ ಹೇಳ್ತಿದ್ದೀರಾ ನೀವು? ನಾನು ಎಲ್ಲಿ ಹಾಗಂದೆ? ಓದೋದು ಕಲ್ತ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದೆ. ಆಗಲ್ಲ ನಮ್ಮರೆ, ನನ್ನಿಂದ ಕಲಿಯಕ್ಕೆ ಹಾಕಿಲ್ಲ. ಆಗಲ್ಲ ಅಂದರೆ ಇನ್ಮೇಲೆ ನನ್ನ ಹತ್ರ ಮಾತಾಡಬೇಡಿ. ಹೌದು, ನೀವಿನ್ಮೇಲೆ ನನ್ನ ಹತ್ರ ಮಾತಾಡಬೇಕು ಅಂತಂದರೆ ಮೊಬೈಲಲ್ಲಿ ಮೆಸೇಜ್ ಕಳಿಸ್ಬೇಕು, ಇಲ್ಲ ಅಂದರೆ ಬರೆದು ತೋರಿಸ್ಬೇಕು. ಮಾತು ಆಡಂಗಿಲ್ಲ. ನಮ್ಮರೆ ಏನಿದು? ನಮ್ಮರೆ ಇದೇನಿದು? ನಮ್ಮರೆ ಇದೇನಂತನಾರ ಹೇಳ್ಬಿಟ್ಟೋಗಿ. ನಮ್ಮರೆ ಅಣ್ಣ ಕ್ಷಮಿಸ್ಬಿಡೋಣ, ಹೊಟ್ಟೆ ಹಸಿದಿತ್ತು, ಅದಕ್ಕೆ ಹಾಕೊಂಡು ತಿನ್ಕೊಬಿಟ್ಟೆ. ಇಲ್ಲ ಮಂಜ, ನಮ್ಮ ಹುಡ್ಲು ಎಲ್ಲದವಲ್ಲ? ಅವ ಇಲ್ಲೇ ಎಲ್ಲ ಆಟ ಆಡ್ತಿರ್ಬೇಕು. ಯಾಕಣ? ಲೇ ಮಂಜ,
ಒಂದು ಹೊಸ ಇಕ್ಕಟ್ಟಿಗೆ ತಗ್ಲಾಕಬಿಟ್ಟಿವ್ನಿಕಲ್ಲ ನೋಡಿಲೇ. ಏನು ಫೋನ್ ಕೆಟ್ಟೋಗೈತಾ? ಲೈ ಅದಲ್ಲ ಕಲ್ಲ, ಮೇಡಮ್ಮು ಇನ್ಮ್ಯಾಕ್ ನಂತ ಮಾತಾಡಕ್ಕಿಲ್ವಂತೆ. ಅಯ್ಯಯ್ಯೋ, ಆಟೋನ್ ಕೋಪ ಮಾಡ್ಕೊಂಡವ್ರ? ಹ್ಞೂ, ಮಾತಾಡಬೇಕು ಅನ್ನಿಸ್ದಾಗ ಫೋನಿಗೊಂದು ಮೆಸೇಜ್ ಕೊಡ್ತಾರಂತೆ, ನಾನು ಹಂಗೆ ಮಾಡ್ಬೇಕಂತೆ. ಏನು? ಹ್ಞೂ ಕಲ್ಲ, ನೋಡಿಲಿ ಇವಾಗೇನೋ ಮೆಸೇಜ್ ಮಾಡ್ಬಿಟ್ಟು ಹೊಂಟಾಗವ್ರೆ. ಇದೇನು ಅಂತ ಗೊತ್ತಾಯ್ತಿಲ್ಲ. ಇಲ್ಲಿ ಕೊಡಿಲಿ. ಒಂದು, ಎರಡು, ಮೂರು, ನಾಲ್ಕು, ಐದು ಪದ ಅಂದರೆ ಇನ್ಮ್ಯಾಕೆ ನನಗೆ ನಿನ್ನ ಮುಖ ತೋರಿಸ್ಬೇಡ. 5 ಪದ ಅದೇ ಹೇಳು. ಲೈ ಆಗ್ತೀನಿ ನೋಡು, ನಮ್ಮವರು ಹಂಗೆಲ್ಲ ಹೇಳಕ್ಕಿಲ್ಲಕ್ಕಲ್ಲ, ಬೇರೆ ಏನೋ ಇರ್ತೈತಿ ನೋಡು. ಮುಖ ಮುಚ್ಕೊಂಡು ಅಲ್ಲ ಬಾಯಿ ಮುಚ್ಕೊಂಡು ಓದು ಬರಾಕಲಿ. 5 ಪದ ಅಣ್ಣ. ಲೈ ಬಾಯಿ ಮುಚ್ಕೊಂಡು ಕೊಡ್ಲಾ? ಇಲ್ಲಿ ಕೊಡ್ಲಾ? ಏನೇನೋ ಹೇಳ್ತಾನೆ. ರಾಮ ಅವರೇ, ಮನೆಗೆ ಮುದ್ದೆ ಬಸಾರು ಮಾಡೀನಿ. ಲೇ 5 ಪದ ಹೆಂಗೆ? ಹ್ಞೂ, ನಿಮ್ಮಲ್ಲಿ ಕೋಪಿಸ್ಕೊ ಹೋಗಿ ನೀವು ಮುದ್ದೆ ಬಸಾರು ಮಾಡಿ ಮಡಗ್ತಾರೆ ಅಣ್ಣ. ಏನೋ ಸರಿಯಾಗಿ ಬೈದಿರ್ಬೇಕು. ಅದಕ್ಕೆಯ ಹುಡುಗ್ರು ಎಲ್ಲಿ ಅಂದಿದ್ದು, ನಾನು ಅವ್ರ ತವಲೆ ಹೋಗಿ ಕೇಳ್ತೀನಿ. ಹ್ಞೂ, ಹೋಗು. ಈಗ ತಾನು ಆಡ್ಕೊಂಡು ಹೋಗವ್ರೆ, ಅವ್ರ ತವೇ ಹೋಗು. ಮತ್ತೇನ್ಲ ಮಾಡಲಿ? ಸೀದಾ ಅದಕ್ಕೆ ಹೋಗಿ ಹಾಂ, ನಾನು ಕಲಿಯಕ್ಕೆ ಒಪ್ಕೋತೀನಿ ಅಂತ ಹೇಳ್ಬಿಡು. ಲೇ ಓಲ ಲೇ ಪೆದ್ದ, ನಾನು ಯಾಕ್ಲ ಕಲಿತೀನಿ ಅಂತ ಒಪ್ಕೋಬೇಕು? ಇದ್ರಾಗ ಏನೈತೆ ಅಂತ ನಾನು ತಿಳ್ಕೊತೀನಿ. ಹೆಂಗೋ ಬರಲಾ? ಅಣ್ಣ ತಿಂಡಿ ಬಾರಿಸ್ತಾ ಇದೆಯಲ್ಲ, ನೀನೇ ಬಾರಿಸು. ಕೆಲ್ಸದವ್ರು ರಜಾ ಹಾಕಿ ಮನೆಗೆಲ್ಲ ಕೆಲಸನೂ ನನಗೆ ಕೊಟ್ಟು ಕೂರ್ಸೋಳೆ ಈ ಮುದುಕಿ. ಏನು ಚಂದ್ರಿ, ತುಟಿ ಏನೋ ಒದರ್ತೈತೆ? ಏನೂ ಇಲ್ಲ ಸಾರ್ಥಕ, ಅದು ಜಯ ಯಾಕೆ ಇವತ್ತು ಮನೆ ಕೆಲ್ಸಕ್ಕೆ ಬಂದಿಲ್ಲ ಅಂತ. ಯಾಕೆ ನಿನ್ನ ಕೈಲಿ ಕೆಲಸ ಮಾಡೋಕ್ಕಾಗಕ್ಕಿಲ್ವಾ? ಹಂಗೇನೂ ಇಲ್ಲ ಸಾರ್ಥಕ, ಸುಮ್ಕೆ ಹಿಂಗೆ ತಿಳ್ಕೊಳ್ಳುಮ್ಮ ಅಂತ. ಜೈನ್ ಮಗುಗೆ ಹುಷಾರಿಲ್ವಂತೆ, ಅದಕ್ಕೆ ಬಂದಿಲ್ಲ. ಓ ಹಂಗ, ಸರಿ. ನೀವಿನ್ಮೇಲೆ ನನ್ನ ಹತ್ರ ಮಾತಾಡಬೇಕು ಅಂತಂದ್ರೆ ಮೊಬೈಲಲ್ಲಿ ಮೆಸೇಜ್ ಕಳಿಸ್ಬೇಕು, ಇಲ್ಲ ಅಂದರೆ ಬರೆದು ತೋರಿಸ್ಬೇಕು. ಮಾತು ಆಡಂಗಿಲ್ಲ. ಏನು ಜಾನಕಿ, ನಿನ್ನ ತುಟಿ ನಗ್ತೈತೆ? ಏನೂ ಇಲ್ಲ ಶಾರದಕ್ಕ. ಆಹಾ, ಏನು ಇಲ್ದೇನೆ ನನ್ನ ಸೊಸೆ ನಗ್ತಾಳ? ರಾಮು ಅವರು ಇನ್ಮೇಲೆ ಕಲಿಯೋದಕ್ಕೆ ಆಗೋದಿಲ್ಲ ಅಂತ ಹಠ ಮಾಡಿಕೊಂಡು ನನ್ನಿಂದ ತಪ್ಪಿಸ್ಕೊಂಡು ಓಡಾಡಕ್ ಆಗೋದಿಲ್ಲ ಶಾರದಕ್ಕ. ಅಂಥದ್ದೇನು ಮಾಡಿದೆ? ರಾಮು ಅವರು ಇನ್ನು ಮುಂದೆ ನನ್ನ ಹತ್ರ ಮಾತಾಡಬೇಕು ಅಂತ ಅನ್ಸಿದ್ರೆ ಫೋನಲ್ಲಿ ಮೆಸೇಜ್ ಮಾಡಬೇಕು, ಇಲ್ಲ ಅಂತಂದ್ರೆ ಬರೆದು ತೋರಿಸ್ಬೇಕು ಅಂತ ಹೇಳಿದ್ದೀನಿ. ಶಾರದಕ್ಕ, ಈಗ ನಾನು ಕಳ್ಸಿರೋ ಮೆಸೇಜ್ನ ಅವರು ಓದಕ್ಕಾಗದೆ ನನ್ನ ಹತ್ರನೇ ಬರಬೇಕು. ವಾವ್, ಬೊಂಬಾಟಾಗೆ ಮಾಡಿದ್ಯಾ ಕಣವ. ನಾನು ಹಿರಿ ಸೊಸೆ ಅಂದರೆ ಹಿರಿ ಸೊಸೆನೆಯ್ಯ.